ಬಾಗಲಕೋಟ ಜಿಲ್ಲಾ ಆಡಳಿತದಿಂದ ಜನಸ್ಪಂದನ ಕಾರ್ಯಕ್ರಮ. ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಬಾಗಲಕೋಟ ತಾಲೂಕು ಆಡಳಿತ, ತಾಲೂಕ್ ಪಂಚಾಯಿತಿ ಪುರಸಭೆ ಕಾರ್ಯಾಲಯ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಆಯೋಜನೆ. ನೋಡ್ರಿ, ಎಲ್ಲಾನು ನೀವು ಹಿಂಗೆ ಮಾಡಿದ್ರೆ ನನಗೆ ಸಂತೋಷ. ಎಲ್ಲಾನು ಅಲ್ಲೇ ಕೇಳ್ಕೊಂಡು ಮಾಡಿದ್ದೀರಿ ಅಂದ್ರೆ ನಾನು ನಿಮ್ಮ ಜೊತೆಗೆ ಇರ್ತೀನಿ. ನೀವು ಸಾರ್ವಜನಿಕರಿಗೆ ಅನುಕೂಲ ಆಗೋದಕ್ಕೆ ನೀವು ಆ ಕಡೆ ಮಾಡಿ ಫೇಸ್ಬುಕ್ ಮಾಡಿದ್ರೆ ನಾನು ಇರ್ತೀನಿ ನಿಮ್ಮ ಜೊತೆಗೆ. ಕೇಳಿ, ನಿಮ್ಗೇನಾದ್ರು ಮಾಡಿದ್ರೆ ನಾನು ಹೇಳಿ ಮಾಡಿಸಿದ್ದೆ, ನನ್ನ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳ್ತೀನಿ. ಆಗ್ಬೋದಾ? ಇಲ್ಲೂ ಕೂಡ ಇವತ್ತು ನಮಗೂ ಯಾವುದೋ ಅಥಾರಿಟಿ ಇಲ್ಲ. ಜಮಖಂಡಿ ನಗರದ ತಾಲೂಕು ಆಡಳಿತ ಭವನದಲ್ಲಿ ಸಭೆ ಆಯೋಜನೆ. ಜಮಖಂಡಿ ನಗರದ ಸಾರ್ವಜನಿಕರ ಕುಂದುಕೊರತೆ ಆಲಿಸುವ ಸಲುವಾಗಿ ಕಾರ್ಯಕ್ರಮ ಆಯೋಜನೆ. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಬಾಗಲಕೋಟ ಜಿಲ್ಲಾಧಿಕಾರಿ ಜಾನಕಿ ಕೆಎಂ. ಬಹುಪಾಲು ಅರ್ಜಿಗಳು ಗ್ರಾಮೀಣ ಪ್ರದೇಶ ಮೂಲಭೂತ ಸೌಕರ್ಯ ಮತ್ತೆ ದಾರಿಗೆ ಸಂಬಂಧಪಟ್ಟವು, ಮತ್ತೆ ಯುಕೆಪಿಯಲ್ಲಿ ನಿವೇಶನಕ್ಕೆ ಸಂಬಂಧಪಟ್ಟದ್ದು, ಮತ್ತೆ ಕಂದಾಯ ಇಲಾಖೆ ದಾಖಲೆಗಳ ಶುದ್ಧೀಕರಣ, ಕೋಡಿ ಆಯಿತು, ಮತ್ತೆ ಸರ್ವೆ ನಂಬರ್ನ ಹಿಸ್ಸಾ ನಂಬರ್ದು, ಇಂತಹ ದುರಸ್ತಿಗೆ ಸಂಬಂಧಪಟ್ಟದ್ದು, ಮತ್ತೆ ನಗರಸಭೆಗೆ ಸಂಬಂಧಪಟ್ಟಂಗೆ ನಗರದ ಮೂಲಭೂತ ಸೌಕರ್ಯಗಳು ಮತ್ತೆ ರಸ್ತೆ, ಚರಂಡಿ, ಕುಡಿಯುವ ನೀರಿಗೆ ಸಂಬಂಧಪಟ್ಟಂಗೆ ಅರ್ಜಿಗಳು ಸಲ್ಲಿಕೆ ಆಗಿದ್ದಾವೆ. ಹಲವಾರು ಜನ ಸಾರ್ವಜನಿಕರು ಸಾರ್ವಜನಿಕ ಕೆಲಸಗಳಿಗೆ ಬಂದು ಅರ್ಜಿ ಕೊಟ್ಟಿದ್ದಾರೆ. ವೈಯಕ್ತಿಕ ಸಮಸ್ಯೆಗಳು ಎಷ್ಟಿದಾವೋ ಸಾರ್ವಜನಿಕ ಸಮಸ್ಯೆಗಳಿಗೂ ಕೂಡ ಸ್ಪಂದಿಸಿ ಕೆಲವೊಬ್ಬರು ಸಮಾಜ ಸೇವಕರು ಅರ್ಜಿ ಕೊಟ್ಟಿದ್ದಾರೆ. ಎಲ್ಲ ಅರ್ಜಿಗಳನ್ನು ಸಂಬಂಧಪಟ್ಟ ಇಲಾಖೆಯವರು ಒಂದು ವಾರದಲ್ಲಿ ಅವುಗಳನ್ನು ಪ್ರಾಮಾಣಿಕವಾಗಿ ಪರಿಶೀಲನೆ ಮಾಡಿ ಇತ್ಯರ್ಥ ಮಾಡಬೇಕು. ಇಲ್ಲ ಅದು ಸಕಾರಾತ್ಮಕವಾಗಿ ನಿರ್ಧಾರ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಡಬೇಕು. ಅವರ ಕೋರಿಕೆಯನ್ನು ನಿಮ್ಮ ವ್ಯಾಪ್ತಿಯಲ್ಲಿ ಪರಿಗಣಿಸಕ್ಕೆ ಸಹಕಾರ ಆಗ್ತಿಲ್ಲ ಅಥವಾ ಪರ್ಮಿಟ್ ಮಾಡ್ತಿಲ್ಲ ನಿಯಮ ಅಂತ ಅಂದ್ರೆ ಇಂತಹ ಕಾರಣಗಳಿಂದ ಇದನ್ನ ಪರಿಗಣಿಸಕ್ಕೆ ಬರಕ್ಕೆ ಆಗ್ತಾ ಇಲ್ಲ ಅಂತ ಹೇಳಬೇಕು. ಇಲ್ಲ ಜಿಲ್ಲಾ ಮಟ್ಟದಲ್ಲಿ ಏನಾದರೂ ಅಗತ್ಯ ಇದ್ರೆ ಅಥವಾ ರಾಜ್ಯ ಮಟ್ಟದ ಗಮನಕ್ಕೆ ತರುವಂತಹ ವಿಷಯಗಳಿದ್ರೆ ಅವುಗಳನ್ನ ಕೂಡಲೇ ನಿಮ್ಮ ಉನ್ನತ ಅಧಿಕಾರಿಗಳ ಮೂಲಕ ನಮಗೆ ಕಳಿಸಿದ್ರೆ ನಾವು ಅದನ್ನ ರಾಜ್ಯ ಮಟ್ಟಕ್ಕೂ ಕೂಡ ತಲುಪಿಸ್ತೀವಿ. ಇಲ್ಲಿ ಸಾಧ್ಯ ಆಗದೇ ಇರೋದಿದ್ರೆ ನನ್ನ ಪ್ರಕಾರ ಇಲ್ಲಿ ನೋಡದೆ ಯಾವ ಅರ್ಜಿಗಳು ರಾಜ್ಯ ಮಟ್ಟದ ಗಮನ ಸೆಳೆಯುವ ಅರ್ಜಿಗಳು ಇದ್ದಿಲ್ಲ. ಗುಣಮಟ್ಟದ ರವೆ ಕೊಡ್ಲಿಲ್ಲ ಅಂತ ಇಲ್ಲಿ ತಂದು ತೋರಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂಗೆ 22 ಸೂಪರಿಂಟೆಂಡೆಂಟ್ಗೆ ಮತ್ತೆ CDPO ಅವರಿಗೆ ನೋಟಿಸ್ ಜಾರಿ ಮಾಡಿ ಯಾರು ಅದ್ರಲ್ಲಿ ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಖಂಡಿತ ಕ್ರಮ ಆಗುತ್ತೆ. ಯಾಕೆಂದ್ರೆ ಮಕ್ಕಳ ಆಹಾರದಲ್ಲಿ ಯಾವುದೇ ರೀತಿಯ ರಾಜ್ಯಕ್ಕೂ ಸರ್ಕಾರ ಸಹಿಸೋದಿಲ್ಲ. ಈ ಎಲ್ಲ ಅರ್ಜಿಗಳನ್ನು ನಾನು ಇಲ್ಲಿ ಉಪಸ್ಥಿತರಿರುವ ಅಧಿಕಾರಿಗಳಿಗೆ ಹೇಳೋದು ತುಂಬಾ ಸಾಫ್ಟ್ ಆಗಿ ಹೇಳ್ತಾ ಇದ್ದೀನಿ. ಎಲ್ಲ ಅರ್ಜಿಗಳನ್ನು ವೈಯಕ್ತಿಕ ನೆಲೆಯಲ್ಲಿ ಪರಿಗಣಿಸಿ ನೀವು ನಿಮ್ಮ ಯಾವುದೇ ಕೇಸ್ ವರ್ಕರ್ ಹಂತಕ್ಕೆ ಅದನ್ನು ಕೊಡ್ಲಾರ್ದಂಗೆ ನೀವೇ ಪರಿಶೀಲನೆ ಮಾಡಿ ಸಕಾರಾತ್ಮಕವಾಗಿ ಉತ್ತರ ಕೊಡಬೇಕು. ಹಂಗೆ ಕೊಡ್ಲಿಲ್ಲ, ಇದು 10-11 ಅಂತ ನೀವು ಆಟಿಟ್ಯೂಡ್ ಮಾಡಿದ್ರೆ ಮುಂದಿನ ದಿನಮಾನಗಳಲ್ಲಿ ಅದಕ್ಕೆ ತಕ್ಕ ಶಿಸ್ತು ಕ್ರಮವನ್ನು ಯಾವುದೇ ಮುಲಾಜಿಂದನೇ ಮಾಡಬೇಕಾಗುತ್ತೆ. ಅದು ತಮ್ಮ ಗಮನದಲ್ಲಿರ್ಬೇಕು. ಯಾಕೆಂದ್ರೆ ನಾವೆಲ್ಲರೂ ಕೂಡ ಪಬ್ಲಿಕ್ ಸರ್ವೆಂಟ್ ಇದ್ದೀವಿ. ಎಲ್ಲ ಬಂದಂಥ ಅರ್ಜಿಗಳನ್ನು ವೈಯಕ್ತಿಕವಾಗಿ ಪರಿಗಣಿಸಿ ಯಾವುದೇ ಕೇಸ್ ವರ್ಕರ್ಗೆ ಕೊಡಲಾರದೆ ನೀವೇ ಪರಿಶೀಲನೆ ಮಾಡಿ ಸಕಾರಾತ್ಮಕವಾಗಿ ಉತ್ತರವನ್ನು ಕೊಡಬೇಕು. ಉತ್ತರ ಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಶಿಸ್ತಿನ ಕ್ರಮ ಕೈಗೊಳ್ಳಲಾಗುವುದು ಅಂತ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. ವರದಿ ಭರತೇಶ್ ಪಾನಕ್ನವರ್, ಜಮಖಂಡಿ.